ತಾನು ಹುಗ್ಗಿ ತಾನು ಉಣ್ಬೇಕು ನಾವು. ಗುರ್ತಿಲ್ಲ ಹೇಳೇ ನಿಜಗೊಂಡು ಒಂದು ಮಾತು ಹೇಳಿದ್ರು, ಪರರ ದುರ್ಗುಣಗಳನ್ನು ಮರೆತು ಆದರಿಪುದೇ ಚಂದ ಅಮಮ. ಮುತ್ತಪ್ಪ, ಪರರ ದುರ್ಗುಣಗಳನ್ನು ಮರೆತು ಆದರಿಪುದೇ ಚಂದ ಅಮಮ. ಎಷ್ಟೋ ಕೆಟ್ಟ ಮನುಷ್ಯರಿರಲಿ, ಅವರು ದುರ್ಗುಣದವ್ರು ಇರಲಿ, ಅವ್ರದ್ದು ಮರಿತಾರೆ. ಅವ್ರನ್ನ ಆಧಾರದಿಂದ ನೋಡೋದನ್ನ ಚಂದ ಮಮ. ನಿಜಗುಣ ಶಿವಗಳು ನೀತಿಕ್ರಿಯಾಚಾರ್ಯ ತಂದಾಗ ಹೇಳ್ತಾರೆ, ಮತ್ತೊಬ್ಬರ ದುರ್ಗುಣ ಎತ್ತಿ ಮಾತನಾಡೋದ್ರೊಳಗೆ ಸುಖ ಇಲ್ಲ, ಅದನ್ನು ಮರ್ತ ಅವರಿಗೆ ಆಧಾರ ಮಾಡೋದು, ಸತ್ಕಾರ ಮಾಡೋದನ್ನು ಯೋಗ್ಯ. ಎಲ್ಲರೊಡನೆ ವೈರ್ಯವಿಲ್ಲದೆ ಕೂರ್ಪುದೇ ಚಂದ ಅಮ್ಮಮ್ಮ. ಯಾರು ಕೂಡ ವೈರತ್ತು ಮಾಡಬೇಡ. ಯಾರು ಕೂಡ ಅಂದರೆ ತಾಯಿ ತಂದೆ ಕೂಡ ಆಗಲಿ, ಹಿರಿಯರು ಕೂಡ ಆಗಲಿ, ಅಣ್ಣ ತಮ್ಮ ಕೂಡ ಆಗಲಿ, ಅಥವಾ ಡಾಕ್ಟ್ರ್ ಕೂಡ ಆಗಲಿ, ರಾಜ ಕೂಡ ಆಗಲಿ, ವೈರತ್ವ ಮಾಡ್ಲಿಕ್ಕೆ ಏನಾಗ್ತತಿ ಕೇಳಿದರೆ ಆ ವೈರತ್ವ ನಿನಗೆ ಮುಳುವಾಗ್ತದೆ. ಆ ವೈರತ್ವ ನಿನ್ನನ್ನು ತಗೋತೈತೆ. ಅದ ಕೌರವ್ರು ಎಲ್ಲರೂ ಕೂಡ್ರೆ ಭೀಮನ ಮುಗಿಸ್ಕೊಂಡು ಹೆಂಗರೆ ಮಾಡಿ ಅವನೇ ನಮ್ಮ ಕಂಟಕಾಗ್ಯಾನ. ನಾವು 101 ಮಂದಿ ಇದ್ರೂ ಅವನು ಒಬ್ಬನೇ ಏನು ಮಾಡೋಕ್ಕಾಗಲ್ಲ. 101 ಮಂದಿ ಕೂಡಿ ಮಾವನ ಹತ್ತಿಕ್ಕೆ ಹೋದ್ರೆ ಮಾವ್ಯಾರು ಪಾಂಡವ್ರ ಮಾವ ಶಕುನಿ ಹತ್ತಿಕ್ಕೆ ಹೋದ್ರೆ ಭೀಮನ ಕೊಲ್ಬೇಕಂತ ಮಾಡಿದ್ವು. ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಏನಿಲ್ಲ, ಊಟದಾಗ ಭಾಳ ಪ್ರೇಮದಾನ, ಬುಂದಿ ಮಾಡಿಸ್ರಿ, ಊಟಕ್ಕೆ ಹೇಳ್ರಿ. ಅವ ಊಟ ಅಂದ್ರೆ ಹಿಂಗೆ ಸತ್ತು ಬಿಡ್ತಾನೆ, ಅದ್ರೊಳಗೆ ವಿಷ ಕುಡಿಸ್ರಿ, ಕೈ ಕಾಲು ಕಟ್ರಿ, ಸಮುದ್ರದಾಗ ಹೋಗಿ ಒಗೆದು ಬಿಡ್ರಿ. ಯಾರಿಗೆ? ಕೌರವ್ರಿಗೆ. ಇನ್ನು ಹುಡುಗರಿದ್ದಾಗಿದ್ದೆಲ್ಲ ಆಟ, ದೊಡ್ಡವರಾದ ಮೇಲೆ ಅಲ್ಲ. ಅವಾಗ ಕೌರವರೆಲ್ಲ ಕುಡ್ಕಿಂದ ಅಡುಗೆ ಮಾಡಿ ಭೀಮ್ ಊಟ ಹೇಳಿದ್ರು. ಬಂದ, ಆ ಊಟ ಅಂದ್ರೆ ಸಾಕು, ಬಡ 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 ತಿಂದ. ಒಳಗೆಲ್ಲ ವಿಷ ಇತ್ತು, ನಿಶೆ ಆಯ್ತು, ತೆಳಗೆ ಬಿದ್ದು ಬಿಟ್ಟ. ಕೈ ಕಾಲು ಕಟ್ಟರು, ಕಟ್ಟಿ ಹೊತ್ಕೊಂಡು ಹೋದರು, ಸಮುದ್ರದಾಗ ಹೋದ್ರು, ಒಗೆದು ಬಿಟ್ರು. ಆ ಹೆಣ ತೇಲ್ಕೋತ ಹೋಗಿ 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 ಪಾತಾಳಕ್ಕೆ ಹೋಗಿಬಿಡ್ತ. ಪಾತಾಳಕ್ಕೆ ಹೋದಾಗ ಆ ಪಾತಾಳದಾಗ ಯಾರಿರ್ತಾರೆ? ನಾಗದೇವತೆಗಳು. ಆ ನಾಗದೇವತೆ ಹೋದ ಭೀಮನ ಹೆಣ ಅವರೆಲ್ಲರೂ ಕೂಡಿದ್ರೆ ಪೂರ್ತಿ ನಿಶೆ ಆಗೈತಿ. ಯಾಕ ಅವನು ಮೊದಲ ಸ್ತಂಭ ಕಲ್ತಿದ್ದ, ಅವನು ನೀರಾಗಿ ಹೆಂಗೆ ಅದನ್ನು ಇದು ಮಾಡ್ಕೋಬೋದು ಗುರ್ತಿತ್ತು ಅವನು. ಅವಾಗ ನಾಗಲೋಕ ಹೋದಾಗ ಎಲ್ಲರೂ ನಾಗಲೋಕ ದೇವತೆಗಳು ಕುಡಿದ್ರು, ಕೈಕಾಲು ಬಿಚ್ಚಿ ನೋಡ್ತಾರೆ. ಓ, ಪಾಂಡವ್ರೊಳಗೆ ಭೀಮದಾನಿವ. ಅಲ್ಲಿ ಹಿಡಿದ್ರೆ ನಮ್ಮ ಲೋಕಕ್ಕೆ ಬಂದ ಮೇಲೆ ಅವನು ಏನಾದರೂ ನಾವು ಕೊಡಬೇಕು. ನಾಗಲೋಕ ದೇವತೆಗಳೆಲ್ಲ ಕೂಡಿ, ನಾಗಗಳು ಕೂಡಿ ಏನು ಕೊಡೋಣ? ಏನಿಲ್ಲ, ನಮ್ಮಲ್ಲಿ ಒಂದು ದಿನಸ ಐತಿ ಅಂದ್ರೆ ಅಮೃತ ಐತಿ, ಅದನ್ನು ಕುಡಿದ್ರೆ 1,000 ಆನೆ ಶಕ್ತಿ ಬರ್ತೈತಿ. ಅಂಥ 7 ಬಟ್ರದ ತುಂಬಿದು ಅದನ್ನು ಭೀಮನಿಗೆ ಕುಡಿಸೋಣ ಅಂದರು. ಆತ ಭೀಮನಿಗೆ ಪ್ರತಿ ಬತ್ತು ಎದ್ದು ಗೊತ್ತಾ, ತಮ್ಮ ಇದನ್ನು ಕುಡಿಯತ್ತಂದ್ರೆ ಒಂದು ಬಟ್ಲ ಕುಡಿದ್ರೆ ಎಷ್ಟು ಬರ್ತೀರಿ? 1000 ಆನೆ ಶಕ್ತಿ ಬರ್ತಿತ್ತು ಅವ್ನು. ಅಟ್ಟ ಶಕ್ತಿ. ಇಂಥ 3 ಕುಡಿಸಿರೋ ಅವ್ನು ಭೀಮಗೆ. ಕುಡಿಸಿರೋ 3 ದಿನ ಆಯ್ತು. 3ನೇ ದಿನ ಮಾಡ್ತಾರಲ್ಲ, ಖರೆ ಅಲ್ರಿ? 10 ದಿನ ಮಾಡ್ತಾರೆ ದಿನ. ಬಾಳಪ್ಪ ಹುಗ್ಗಿ ಹಾಕ್ತಾರಲ್ಲ, ನಾವು ಸಣ್ಣವ್ರದಾಗ ಹುಗ್ಗಿ ಸಿಗ್ತಿದ್ದಿಲ್ಲ. ಊರಾಗ ಯಾರು ಮುದುಕ್ ಸಾಕ್ತಾನೆ ಹಚ್ಚ ನಮ್ಮ ಕಡೆ ನಾವು ಎಲ್ಲರೂ ಹೋಗದೆ ಊಟಕ್ಕಂದ. ಅವರೇ ಊಟ ಕಳೆದೇಬೇಕಾಗಿಲ್ಲ. ಸಣ್ಣ ಹುಡುಗರೆಲ್ಲ ಕುಡ್ಕೊಂಡು ಹೋಗುದಾನ ಎದಕ್ಕೆ ದಿನ ಹುಗ್ಗಿ ಒಣ
ಹಂಗೆ ಭೀಮ ಸತ್ತಾನ ಅಂತೇಳಿ ಎಲ್ಲ ಕೌರವ್ರಿಗೆ ಗುರ್ತಾಯ್ತು. ಕೌರವ್ರು ಬಂದು ಎಲ್ಲರೂ ಹೇಳಿದ್ರಿ ಭೀಮ ಸತ್ತೋಗ್ಯ ಅಂತೇಳಿ. ಅವಾಗ ಭೀಷ್ಮಾಚಾರ್ಯ ಹೇಳಿದ, ಮತ್ತು ಸತ್ತಾನ ಅಂದ್ಮೇಲೆ ದಿನ ಮಾಡ್ಬೇಕಲ್ಲ, ಇನ್ನು ದಿನ ಮಾಡಕ್ಕೆ ಹುಗ್ಗಿ ಹಾಕಿದ್ರು ಕಂಡಾಪಟ್ಟಿ. ಎಲ್ಲ ಹೋಗಿ ತಯಾರಾತ. ಹೋಗಿ ತಯಾರಾಗಿ ಎಲ್ಲರಿಗೆ ಊಟಕ್ಕೆ ಕುಣಿಸಿರು. ಅದ್ರಾಗ ಅನ್ಕೊಂಡು ಮುಸುಕ್ ಹಾಕೊಂಡು ಬಂದೇ ಇದ್ದೀವಿ ಬ್ರಾಹ್ಮಣ ದೇಶ ಹಾಕೊಂಡು ಭೀಮ. ಮತ್ತು ಇದನ್ನು ಕುಡಿದು ಬೈದಿಲ್ಲ ಅಮೃತ. ಬಂದ್ಕೆ ಮುಸುಕ್ ಹಾಕೊಂಡು ಅದ್ರೊಳಗೆ ಮಂದ್ಯಾಗ ಬ್ರಾಹ್ಮಣೊಳಗೆ ಕೂತ ಮಧ್ಯಾಹ್ನ ತಾನು ದಿನದ ಹುಗ್ಗಿ ತಾನು ತಿಂದ್ಬಿಟ್ಟ. ಉಳ್ಕಿದವ್ರಲ್ಲ ಬರೀ ಅವ್ರು ಊಟಕ್ಕೆ ನೀಡಿರಿ ಅವ್ರೆ ಹುಗ್ಗಿ ಆಗೈತ್ರಿ. ಮತ್ತು ಎಷ್ಟು ಮಾಡಿದ್ರಿ? ಏನು ರೀ 2 ಕ್ವಿಂಟಲ್ ಹಾಕಿದ್ದು. 2 ಕ್ವಿಂಟಲ್ ಹುಗ್ಗೆಲ್ಲ ಹಾಗೆ ಮಾಡೇನ್ರಿ. ಯಾರು ಯಾವುದನ್ನೇನೋ ಬಂದು ಕೂತಾರ್ರಿ. ಎಷ್ಟು ನೀಡಿದ್ರು ಆ ಸಾಲ ಬಂದು ಅವ ತಿಂತಾನ, ಹಂಗೆ ತಿಂತಾನ. ಏನು ಮಾಡ್ಬೇಕ್ರಿ? ಆವಾಗ ಕುಂತಿ ಗುರ್ತಾತ, ಭೀಮ ಸತ್ತಿಲ್ಲ, ಅವನೇ ಬಂದಾನಿಲ್ಲಿ ಅಂತ ಹೇಳಿ ಸ್ವತಃ ಹೋಗಿ ಒಂದು ಕೀಟ ಹುಗ್ಗಿ ನೀಡಿದಾಗ ಎಷ್ಟು ತಾಯಿ ಊಟ ಮಾಡಿದ ಬತ್ತು ಎದ್ದು ನಿಂತ ಭೀಮ. ಕೌರವ್ರು ಅಂದರು ವಿಷ ಹಾಕಿದವ್ರು ನಾವು, ಕೈಕಾಲು ಕಟ್ಟಿದವ್ರು ನಾವು, ಸಮುದ್ರದಾಗ ಓದು ಒಗದವ್ರು ನಾವು. 3 ದಿನಕ್ಕೆ ಹೆಂಗೆ ಎದ್ದು ಬಂದ? ಏನಪ್ಪ ಇದೆಲ್ಲ ಆಶ್ಚರ್ಯ. ಭೀಮ್ ಯಾರು ಗೊತ್ತೈತೇನು? ಗಾಳಿಪುತ್ರ ಅವ, ವಾಯುಪುತ್ರ ಅವ, ವಾಯುನ ಮಂತ್ರದಿಂದ ಹುಟ್ಟಿದವ. ಆದರೂ ಅವನ ಮೇಲೆ ದ್ವೇಷ ಮಾಡಿದಂಥ ಗತಿ ಏನಂತ ಗುರ್ತೈತೆ ನನ್ನ ಕಡೆಗೆ. ತಾವನಾಶ ಆಗಲಿಲ್ಲ. ಹಾಂ, ಆ ಭೀಮನ ಕಥೆ ಹೇಳಂಗಿಲ್ಲ, ನಿಮ್ಮ ಕಥೆ ಹೇಳ್ತಾನೆ. ನಿಜಗೊಂಡಿರ್ತಾರೆ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೇ ಚಂದ ಅಮ್ಮಮ್ಮ ಅಂದ್ರೆ ಆಶ್ಚರ್ಯವಾದ ಮಾತು ಅಂತೀವಿ. ಯಾರು ಇವತ್ತು ಮಾಡಬಾರ್ದು, ಎಲ್ಲರೂ ನಮ್ಮವರು. ಅವ್ರು ಮಾಡಲಿ, ಅವ್ರು ಏನು ಮಾಡ್ತಾರೆ ಮಾಡಲಿ, ನಾವು ಮಾಡೋದು ಬೇಡ. ಹೌದಲ್ಲಿ ಎಷ್ಟು ಗಂಭೀರತ್ವ ಬರ್ತೈತ್ರಿ, ಎಷ್ಟು ಶಕ್ತಿ ಐತಿ. ಮುತ್ತಾಪ ಈಗ ಸದ್ಯಕ್ಕೆ ನಮ್ಮ ಇವ್ರದಾರಲ್ಲ ಮ್ಯಾಗ ರಾಜ್ಯ ಯಾರ ಕೈ ಆಗೈತಿ? ಮೊದಲು ವಾಜಪೇಯಿನ ಕೈಯಾಗಿತ್ತು, ಈಗ ಮೋದಿ ಅದಾನಿಲ್ಲ. ಮೋದಿ ಯಾರು ನಿಂದ ಮಾಡಿದ್ರು ಬಿಟ್ಟಿರಂಗೆ ನೋಡಿ ಯಾರಿಗೆ. ಅವನ ಗಂಭೀರತ್ವ ನೋಡ್ಬೇಕು. ಯಾರಿಗ್ರಿ ಏನ್ರಿ ಮಾತಾಡೋದು ಗಪ್ ಮೌನ. ಯಾವಾಗ ಭಾಷಣ ಮಾಡ್ಲಿಕ್ಕೆ ಹೇಳ್ತಾರೆ ಅವನಂತ ಭಾಷಣ ಹಿಂದೂ ಮಾಡಿಲ್ಲ, ಯಾರು ಮಾಡಿಲ್ಲ. ಹಂಗೆ ಮಾಡ್ತಕ್ಕಂಥ ಮೋದಿ ಒಬ್ಬರದ್ರೆ ನಿಂದ ಮಾಡ್ಯಾನ, ಒಬ್ಬರದ್ರೆ ಯಾರ್ದ್ರೆ ಏತು ಮಾತಾಡ್ಯಾನ. ಎಷ್ಟು ಗಂಭೀರತ್ವ ಅಂದಮೇಲೆ ನಮ್ಗೆ ಅಂಥ ಶಕ್ತಿ ಬರಬೇಕಾದ್ರೆ ಏನು ಮಾಡಬೇಕು? ಪಠ್ತು ನಾಸ್ತಿ ಮೂರ್ಖತ್ವಂ. ಯಾರ ಶಾಸ್ತ್ರ ಕೇಳಂಗಿಲ್ಲ, ಯಾರು ಅದನ್ನು ಬರೆಯಂಗಿಲ್ಲ, ಓದಂಗಿಲ್ಲ, ಸಾಯುತನ ಮೂರ್ಖರಾಗಿ ಸತ್ತೋಗ್ತಾರೆ. ಪಡ್ತೋ ನಾಸ್ತಿ ಮೂರ್ಖತ್ವಂ, ಜಪ್ತೋ ನಾಸ್ತಿ ಪಾತಕತ್ವಂ. ಯಾರು ತಮ್ಮ ಚಿಂತನೆ ಆತ್ಮಚಿಂತನೆ ಮಾಡಂಗಿಲ್ಲ ಅವ್ರು ಏನಾಗ್ತಾರೋ ಅಂತಂದರೆ ಪಾಪಿಗಳಾಗೆ ಮೂರ್ಖರಾಗೆ ಸತ್ತೋಗ್ತಾರೆ. ಮೌನಂ ಕಲೆ ನಾಸ್ತಿ. ನಾವು ಜಗಳ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ತಂಗಿ? ಹಾಂ, ಮೌನ ಆಗಿರ್ಬೇಕು. ಹೌದು, ತಂಗಿ ಸಣ್ಣ ನೋಡಕ್ಕೆ. ಹಾಂ, ಮೌನ ಆಗಪ್ಪ ಅಂತಂದ್ರೆ ಜಗಳ ನಿಂದಿರ್ತೈತಿಲ್ಲ. ಆಕೆ ಭಾಳ ಬೇಯಲಾಕೈತಿಲ್ಲ. ಎಷ್ಟು ಬೈತಾಳೆ ಸುಮ್ಮಿದ್ರೆ? ಹಾಂ, ಏನು ರೀ ನಮ್ಗೆ ಸುಮ್ಮಿರೋದು ಆಗೋದಿಲ್ಲ. ಹಂಗಾಗಿ ಒಂದು ಅಗಲ ಮಾಡಿ ನೀರು ತೊಗೊಂಡು ಬಾಯಾಗ ಹಿಡೀರಿ, ಉಗುಳಿಬೇಡ್ರಿ, ಕುಡಿಬೇಡ್ರಿ. ಎಷ್ಟು? ಒಂದು ಅರ್ಧ ತಾಸು 15 ಮಿನಿಟ್. ಮುತ್ತಪ್ಪ ಏನಾಗ್ತಾ ಆಗ್ತಾಳೆ? ಶಾಂತಾಗಿ ಹೋಗ್ತತಿಲ್ಲ. ಮೌನಂ ಕಲೆನಾಸ್ತಿ. ನಾವು ಮೌನವಾಗಿದ್ದೀವಪ್ಪ ಅಂತಂದರೆ ಮನೆ ಒಳಗೆ ಏನು ಜಗಳ ಬರ್ತೈತೇನ? ಇಲ್ಲ. ಅಂದ ಮೇಲೆ ಎಲ್ಲರೊಡನೆ ವೈರವಿಲ್ಲದೆ ಉರ್ಪದೇ ಚಂದ ಅಮ್ಮಮ್ಮ. ಕೌರವರ ಸಾಮಾನ್ಯ ಕಾಲಿನ ಪಾಂಡವನು ಖರೆ ಮೋಸ ಯಾರಿಗೆ ಆತ? ಕಡೆಗೆ ಅವ್ರಿಗೆ ಆತಲ್ಲ. ಹಾಂ, ನಾವು ಯಾರ ಮೇಲೆ ವೈರತ್ವ ಮಾಡಿದಪ್ಪ ಅಂತಂದ್ರೆ ಮೋಸ ಯಾರಿಗೆ ಅದ? ಇಲ್ಲ, ನಾವು ಯಾರು ಕೂಡ ಮಾಡೋದಿಲ್ಲ. ಸುಮ್ಮ ಹೊಲ್ದಾಗ ಹೋದ್ರಟ್ಟು
ಗುಟ್ಕಲ್ ಕಿತ್ತು ಹುಗಿತೀವಿ ಅಟ್ಟ ಅನ್ಬೋದು ನೀವು. ಅದ ಮಂದಿ ಭಾಳ ಆಗ್ತೀವಿ. ಹಾಂ, ಒಂದು ಗೆಣಸೆ ಜಾಗರ ಸಿಗ್ತೈತಿರ ಅಂತೇಳಿ ಇಲ್ಲಿ ಗುಟ್ಟ ಇಡೋದು, ಅವರೇ ಇಡೋದು. ಅವ್ರು ಬಂದು ಇವ್ರು ಕಿತ್ತಿಡೋದು, ಇವ್ರು ಬಂದು ಅವ್ರು ಕಿತ್ತಿಡೋದು. ಯಾಕೆ ಹಿಂಗೆ ಜಾಗ್ತಾರೆ ಗೊತ್ತೈತೆ ನಿಮಗೆ? ದುರ್ಯೋಧನ ಸೀಮ್ಯಾಗ ಹೋದಾರ ಅವರು. ಆ ಸೀಮ್ಯಾಗ ಹಾಲ್ಕೊಳ್ಳಿ ಇವ್ರ ಮನಸ್ಸು ಬದಲಾಗ್ತದೆ. ಅವ್ನು ಬುದ್ಧಿ ಬರ್ತೈತಿ ಅಂತ ಇಲ್ಲಿ. ಆ ನಂಬ್ರ ಬಿಟ್ಟು ಅವ್ನು ದೂರ ನಿಂತು ನೋಡ್ಬೇಕು ನಿಮ್ಗೆ ಬರಂಗಿಲ್ಲ. ಆ ನಂಬ್ರನಾಗ ಹೊಳಿ ನಿಂತ್ರಿ ಅಂದರೆ ಕಲ್ ಕೀಳಂಗೆ ಆಗ್ತೈತಿ, ಅಚ್ಚಗಡ್ಡೆ ಇಡಂಗೆ ಆಗ್ತೈತಿ. ಆ ಕಲ್ಲತೈತೆ ನಾನೆಲ್ಲ ಕಿತ್ತಿರ್ತಿದ್ದರೆ ನನ್ನೊಳಗೆ ನೀನು ಬ್ರಾಹ್ಮಣದಿ ಅಂತೈತಿ ಭೂಮಿ. ಅಲ್ಲೇ ಬರ್ತಾನೆ ಕೈಲಿ ಹೋಗೋದ ನೀವು ಕಡೆ ಭೂಮಿಯಾಗ ಹೋಗ್ಬೇಕಲ್ಲ. ಯಾರು ಹೋಗೋತಿ, ಯಾರು ಹೋದಾರನ ಬರಾಗ್ರಿ, ಯಾರು ತಂದಾರನ ಬರಾಗು ಬತ್ಲೆ ಹೋಗಾಗು ಬತ್ಲೆ ಅಂದ ಮೇಲೆ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಅಮ್ಮಮ್ಮ ಅಂದಾರ. ಅದನ್ನು ನಾವು ಪಾಲಿಸಿವ್ರೆ ಸಿದ್ಧಾರೂಢಕ್ಕೆ ನಾವು ಹೋಗಬೇಕಾಗಿಲ್ಲ. ಸಿದ್ಧಾರೂಢ ನಿಮ್ಮ ಮನೆಗೆ ಬರ್ತಾನೆ ತಗೋರಿ ಅಂತ. ಪರಮಾತ್ಮಕ್ಕೆ ಹೋಗ್ಬಾರ್ದು ನಾವು, ಪರಮಾತ್ಮನ ಹುಡುಕಿ ಬರಬೇಕು. ಪಾಂಡವ ಹೋಗಿಲ್ಲ ಕೃಷ್ಣನ ಚಿಕ್ಕ, ಸ್ವತಃ ಕೃಷ್ಣ ಪರಮಾತ್ಮನೇ ಪಾಂಡವ ಚಿಕ್ಕ ಬಂದ್ರಿ. ಏನು ಮಾಡಿದೆ? ಕುದುರೆ ಲದ್ದಿ ಬೆಳೆದೆ, ಟಾಂಗ ತಯಾರು ಮಾಡ್ಯಾವ, ರಥ ತಯಾರು ಮಾಡ್ಯಾವ, ಮತ್ತು ಕೈ ಮುಕ್ಕೊಂಡು ನಿಂದ್ರಾವ. ಅರ್ಜುನ ಏರ್ ರಾಜ್ಯ ಮ್ಯಾಲೆ ಎಂತ ಅಲ್ರಿ 14 ಲೋಕತಾನೆ ಹೊಟ್ಟೆ ಒಳಗೆ ಇಟ್ಕೊಂಡಂತ ಪುಣ್ಯಾತ್ಮ ಕೃಷ್ಣ ಭಗವಂತ ಒಬ್ಬರ ಮನ್ಯಾಗ ಸೇವೆ ಮಾಡ್ತಾನಂತಂದರೆ ಅವ್ನು ಗುಣಕ್ಕೆ ಮೆಚ್ಚಿ ಮಾಡ್ತಾನೆ, ಹೊರತಾಗಿ ಮತ್ತೆ ಅದಕ್ಕಲ್ಲ. ಅಂಥ ಗುಣ ನಿಮ್ಮಲ್ಲಿ ವೈರವಿಲ್ಲದೆ ಕುರ್ಕುರೆ ನಿಂತ್ಕೊಂಡು ಹೇಳ್ಯಾರ. ಅಂತ ಪಡ್ಕೊಂಡು ಆ ಸ್ಥಿತಿ ಒಳಗಿದ್ದಪ್ಪ ಅಂತಂದರೆ ಸಿದ್ಧಾರೂಢ ಹೋಗ್ಬೇಕಾಗಿಲ್ಲ. ಸಿದ್ಧಾರೂಢ್ರೆ ನೀವು ಆಗಿಬಿಡ್ತೀರಿ. ಅಂಥ ಶಕ್ತಿ ಸಿದ್ಧಾರೂಢ ಕೂಡಲೇ ಅಂತೇಳಿ ನಾನು ಅಲ್ಪ 2 ವಾಕ್ಯನ ಗುರುನಾಥನ ಪಾದಲಿಟ್ಟು ನಾನು ಮುಗಿಸ್ತಾನೆ ಹೋಗ್ಬಿಡ್ತಾರೆ. ಪೂಜೆಯಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ವಂದನೆಗಳನ್ನು ಹೆತ್ತ ಇವತ್ತಿನ ಪ್ರಸಾದ ವಿತರಣೆ ಮಾಡಿರ್ತಕ್ಕಂಥ ಶರಣರು, ಆತ್ಮೀಯರು, ಭಕ್ತಿ ಪ್ರೀತಿಯಿಂದ ನಮ್ಮೆಲ್ಲ ಪೂಜ್ಯರಿಗೆ ಶರಣರಿಗೆ ಇವತ್ತಿನ ಪ್ರಸಾದ ವಿತರಣೆ ಮಾಡಿರ್ತಕ್ಕಂಥ ಸುಳಿಕಪ್ಪ ಮುಗುಳ್ಕೊಡವರು ಬಂದು ಪೂಜ್ಯರ ಆಶೀರ್ವಾದವನ್ನು ಪಡಿಬೇಕು, ತಕ್ಷಣ ಬರಬೇಕು. ಇದೇ ಚೆನ್ನಾಗಿ ನಾವೆಲ್ಲ ಮಾಂತೇಶ್ ಪೂಜೆಗೆ ಹುಬ್ಳಿ ಅವರಿಗೆ ಕರೆಕ್ಟ್ 8 ಗಂಟೆಗೆ ವೇದಿಕೆ ಮೇಲೆ ಬರ್ರಿ, 9ಕ್ಕೆ ಮುಗಿಸ್ಕೊಂಡು ವಾರದಿಂದ ಇಲ್ಲಿ ಜನ ಬಂದಿರ್ತಾರಪ್ಪ ಭಕ್ತರ. ಅವ್ರಿಗೆ ಹೋಗಕ್ಕೆ ಕರ್ನಾಟಕ 9:15 9:30 ಮಂಗಲ ಫೈನಲ್ ಮಾಡಬೇಕು ಅಂತೇಳಿ ಹೇಳಿದ್ರು. ನಿನ್ನೆ